सर्व शिक्षणाभियान उज्ज्वल भविष्य की वरदान। सर्व शिक्षणाभियान उज्ज्वल भविष्य की वरदान। ಶಿಕ್ಷಣವೇ ಬಾಳಿನ ಶಕ್ತಿ, ದಾರಿ ತೋರುವ ಸುಜ್ಞಾನ ದೀಪ್ತಿ. ಶಿಕ್ಷಣವೇ ಬಾಳಿನ ಶಕ್ತಿ, ದಾರಿ ತೋರುವ ಸುಜ್ಞಾನ ದೀಪ್ತಿ. ಸರ್ವ ಶಿಕ್ಷಣ ಅಭಿಯಾನ ಉಜ್ವಲ ಭವಿಷ್ಯಕ್ಕೆ ವರದಾನ. ಸರ್ವ ಶಿಕ್ಷಣಾಭಿಯಾನ ಉಜ್ವಲ ಭವಿಷ್ಯಕ್ಕೆ ವರದಾನ. ಶಿಕ್ಷಣವೇ ಬಾಳಿನ ಶಕ್ತಿ, ದಾರಿ ತೋರುವ ಸುಜ್ಞಾನ ದೀಪ್ತಿ. ಶಿಕ್ಷಣವೇ ಬಾಳಿನ ಶಕ್ತಿ, ದಾರಿ ತೋರುವ ಸುಜ್ಞಾನ ದೀಪ್ತಿ. ವಂದನೆಗಳು. ಸಿದ್ದಾಪುರ ತಾಲೂಕು ಶೈಕ್ಷಣಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಒಂದು ಉನ್ನತ ಸ್ಥಾನದಲ್ಲಿದೆ ಎನ್ನುವುದಕ್ಕೆ ತುಂಬ ಹೆಮ್ಮೆಯಾಗುತ್ತೆ. ನಮ್ಮ ತಾಲೂಕಿನಲ್ಲಿ 215 ಪ್ರಾಥಮಿಕ ಶಾಲೆಗಳಿದ್ದು ಇವುಗಳಲ್ಲಿ ಒಳ್ಳೆಯ ಒಂದು ಶೈಕ್ಷಣಿಕ ಗುಣಮಟ್ಟ ಇರೋದಕ್ಕೆ ಮುಖ್ಯವಾಗಿ ನಮ್ಮ ಉತ್ತಮವಾಗಿ ಕಾರ್ಯನಿರ್ವಹಿಸುವಂಥ ಶಿಕ್ಷಕರು ಮತ್ತು ಶಿಕ್ಷಣಕ್ಕೆ ಅತ್ಯಂತ ಒಂದು ಕೊಡುಗೆಯನ್ನು ನೀಡಿರ್ತಕ್ಕಂಥ SDMCಯವರು ಮತ್ತು ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಶಾಲೆಗಳಿಗೆ ಸ್ಪಂದಿಸುವಂಥ ಪಾಲಕರು ಇರುವುದರಿಂದ ನಮ್ಮ ಶಾಲೆಗಳು ಶೈಕ್ಷಣಿಕವಾಗಿ ಉತ್ತಮ ಒಂದು ಕಾರ್ಯವನ್ನು ನಿರ್ವಹಿಸ್ತೇವೆ. ಅಷ್ಟೇ ಅಲ್ಲ, ಕಳೆದ ಸಾಲಿನಲ್ಲಿ ನಮ್ಮ ಸಿದ್ದಾಪುರ ತಾಲೂಕು SSLCಯಲ್ಲಿ ರಾಜ್ಯ ಮಟ್ಟದಲ್ಲಿ 4ನೇ ಸ್ಥಾನವನ್ನು ಪಡೆದಿದೆ. ಇದಕ್ಕೆ ಮುಖ್ಯ ಕಾರಣ ಭದ್ರವಾದ ಬುನಾದಿಯಾದಂಥ ಒಂದು ಶಿಕ್ಷಣ ಪ್ರಾಥಮಿಕ ಹಂತದಲ್ಲಿ ದೊರೆತಿರುವುದರಿಂದ. ಹಾಗಾಗಿ ನಮ್ಮ ಇಲಾಖೆ ನಿರ್ದೇಶನದಂತೆ ಹಲವಾರು ಶಾಲೆಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುವಂಥದ್ದು ನಮ್ಮಲ್ಲಿ ಇವೆ. ಅದರಲ್ಲಿ ಆಯ್ದ ಕೆಲವು ಶಾಲೆಗಳ ಒಂದು ಯಶೋಗಾಥೆಯನ್ನು ಈ ಒಂದು ವಿಡಿಯೋ ಕ್ಲಿಪ್ ಮೂಲಕವಾಗಿ ನಾವು ನಮ್ಮ ಇಲಾಖೆಗೆ ಅರ್ಪಿಸಲಿಕ್ಕೆ ನಿಜವಾಗಿ ಹೆಮ್ಮೆ ಅನಿಸುತ್ತೆ. ಧನ್ಯವಾದಗಳು. ರಂಗಕಲೆಯಲ್ಲಿ ಜೀವನಾರಳಿ ಹೆಣ್ಣು ಮಕ್ಕಳಲ್ಲಿ ಜಾಗೃತಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಉಡ್ಲುಮನೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ನಮ್ಮ ಈ ಶಾಲೆ ಸಿದ್ದಾಪುರ ತಾಲೂಕಿನಿಂದ 40 ಕಿಲೋಮೀಟರ್ ದೂರದಲ್ಲಿದ್ದು ಅತಿ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಒಂದು ಶಾಲೆ. ನಮ್ಮ ಈ ಶಾಲೆಯಲ್ಲಿ ಶ್ರೀಯುತ VT ಹೆಗ್ಡೆ ಅಂತ ಇದ್ದಾರೆ. ಅವರು ಈಗಾಗಲೇ ಹೆಗ್ಗರಣೆಯಲ್ಲಿ SSLC ಪರೀಕ್ಷೆಯ ಮೇಲ್ವಿಚಾರಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರು ಶ್ರೀಯುತ GM ನಾಯ್ಕ್ ಅಂತ, ಶ್ರೀಮತಿ ಸಂಶಯ ಅಂತ, ಇವರು ಮೆಡಿಕಲ್ ಮತ್ತು ಇಂಗ್ಲಿಷ್ ಶಿಕ್ಷಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ನಮ್ಮ ಈ ಶಾಲೆ 2011-12ರಲ್ಲಿ ಕಲಿಕೋತ್ಸವವನ್ನು ಆಚರಿಸಿ ಪ್ರತಿಯೊಂದು ತರಗತಿಯಲ್ಲೂ ಸಹಿತ ಕಲಿಕಾ ಕಾರ್ನರನ್ನು ಮಾಡಿ ಕಲಿಕೋತ್ಸವವನ್ನು ಆಚರಿಸಿ ರಾಜ್ಯದಲ್ಲೇ ಮಾದರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದೆ. ನಮ್ಮ ಈ ರಾಜ್ಯದಲ್ಲಿ ಒಂದು ಉತ್ತಮ ಶಾಲೆ ಅಂತ ಗುರುತಿಸ್ಕೊಳ್ಳಿಕ್ಕೆ ನಮ್ಮ ಇಲಾಖೆಯ ಸಹಕಾರ, ಆಮೇಲೆ SDMC, ಪಾಲಕ ಪೋಷಕರು, ಜನಪ್ರತಿನಿಧಿಗಳು ಎಲ್ಲರ ಒಂದು ಸಹಕಾರದಿಂದ ಉತ್ತಮ ಶಾಲೆ ಅಂತ ಎನಿಸಿಕೊಂಡಿದೆ. ನಮ್ಮ ಈ ಶಿರ್ಸಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ನದಿಕಲಿಯಲ್ಲಿಯೂ ಸಹಿತ ಉತ್ತಮ ಶಾಲೆ ಅಂತ ಗುರುತಿಸಿಕೊಂಡು ನಾವು 4 ಜನ ಶಿಕ್ಷಕರು ಅತ್ಯುತ್ತಮವಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ರಂಗ
ಜೀವನಾರಳಿ ಹೆಣ್ಣು ಮಕ್ಕಳಲ್ಲಿ ಜಾಗೃತಿ ಮರಳಿ ನೀನಾ ತಂಡದ ಒಗ್ಗಟ್ಟಿನಲ್ಲಿ ಕಿಶೋರಿ ಪಡೆದಳು ಆತ್ಮವಿಶ್ವಾಸ ಶಿಕ್ಷಣಾಭಿಯಾನ ಉಜ್ವಲ ಭವಿಷ್ಯಕ್ಕೆ ವರದಾನ ಶಿಕ್ಷಣದಿ ಮೌಲ್ಯ ಗಳಿಸುತ್ತ ಮಾನವತ್ವದ ಎಲ್ಲೆ ಮೆರೆಸು. ಇಲ್ಲಿರುವಂತಹ ನಿಸರ್ಗ ಕಲಿಕಾ ಕಾನು ಇದೊಂದು ಅತ್ಯಂತ ವಿಶಿಷ್ಟವಾದಂತಹ ಪರಿಕಲ್ಪನೆ. ಸುಮಾರು 87ಕ್ಕೂ ಹೆಚ್ಚು ಪ್ರಕಾರದ ಸಸ್ಯದ ವರ್ಗಗಳನ್ನು ಪ್ರಭೇದಗಳನ್ನು ಹೊಂದಿರುವಂತಹ ಈ ಒಂದು ಕಲಿಕಾ ವಾತಾವರಣ ರಾಜ್ಯದಲ್ಲಿ ಅತ್ಯಂತ ವಿಶಿಷ್ಟವಾದಂಥದ್ದು. ಇಲ್ಲಿ ಸಸ್ಯದ ಬೆಳವಣಿಗೆ ಅನ್ನು ಅಳೆಯುವಂತಹ ಒಂದು ಮಾಪಕಗಳಿರ್ಬೋದು, ಮಣ್ಣಿನ ಪದರಗಳನ್ನು ತೋರಿಸುವಂತಹದ್ದಿರ್ಬೋದು, ಪ್ರಾಣಿಗಳ ಹೆಜ್ಜೆ ಗುರುತುಗಳನ್ನು ಜಾಡನ್ನು ಗುರುತಿಸುವಂಥದ್ದಿರ್ಬೋದು. ಹೀಗೆ ಹಲವಾರು ರೀತಿಯಲ್ಲಿ ಪರಿಸರವನ್ನು ಒಂದು ಪ್ರಯೋಗಶಾಲೆಯನ್ನಾಗಿಟ್ಕೊಂಡು ಶಿಕ್ಷಣವನ್ನು ನೀಡುವಂತಹ ಒಂದು ಪ್ರಯತ್ನ ನಡೀತಾ ಇದೆ. ಇಲ್ಲಿ ನಿಸರ್ಗದ ನಡುವೆ ಒಂದು ತರಗತಿ ಕೊಠಡಿ ಕೂಡ ನಾವು ಕಾಣಬಹುದು. ಅದ್ರ ಜೊತೆಗೆ ಈ ಶಾಲೆಯ ಇನ್ನೊಂದು ವಿಶೇಷತೆ ಅಂದರೆ ಕಲಿಕೋತ್ಸವವನ್ನು ರಾಜ್ಯಕ್ಕೆ ಪರಿಚಯ ಮಾಡುವಂಥದ್ದು. ಪ್ರತಿ ಕೊಠಡಿಯಲ್ಲೂ ಕೂಡ ಕಲಿಕಾ ಕಾರ್ನರ್ಗಳನ್ನು ಸ್ಥಾಪನೆ ಮಾಡಿ ಭಾಷೆ, ವಿಜ್ಞಾನ ಮತ್ತು ಗಣಿತ, ಇಂಗ್ಲಿಷ್, ಸಮಾಜ ವಿಜ್ಞಾನ ಹೀಗೆ ಪ್ರತ್ಯೇಕವಾಗಿ ಪ್ರತಿ ವಿಷಯಕ್ಕೂ ಕೂಡ ಒಂದೊಂದು ತರಗತಿ ಕೊಠಡಿಯನ್ನು ಸಿದ್ಧಪಡಿಸಿ ಇಲ್ಲಿ ಶಿಕ್ಷಣವನ್ನು ನೀಡುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಲಾಗಿದೆ. ಶಾಲಾಭಿವೃದ್ಧಿಯ ಮೇಲುಸ್ತುವಾರಿ ಭವ್ಯ ಭಾರತ ಪರಂಪರೆ ಸೇರಿ ಕಲಿಯುವ ಮಗುವೆ ಮುಂದೆರುವಾರಿ. ಭವ್ಯ ಭಾರತ ಪರಂಪರೆ ಸೇರಿ ಕಲಿಯುವ ಮಗುವೆ ಮುಂದೆರುವಾರಿ. Hello Nandini, Mohan here. How are you? Fine, thanks. And you? I am fine, thanks. Mohan, next Sunday we have planning to go for picnic. Please come with us. That's nice. You'll ask my parents. Ask your parents. Call me back. Okay, bye. Take care. See you. Take care, Mohan. Bye. ಶಿಕ್ಷಣವೇ ಬಾಳಿನ ಶಕ್ತಿ ದಾರಿ ತೋರುವ ಸುಜ್ಞಾನ ದೀಪ್ತಿ. ಸಸ್ಯ ಶೈಕ್ಷಣಿಕ ಜಿಲ್ಲೆಯ ಸಿದ್ದಾಪುರ ತಾಲೂಕಿನಲ್ಲಿ ಗ್ರಾಮೀಣ ಶಾಲೆಯಾಗಿದ್ದು ತಾಲೂಕಾ ಕೇಂದ್ರದಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ನಾವು 4 ಜನ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದೇವೆ. ನಾನು 2011ರಲ್ಲಿ ಹಾವೇರಿ ಜಿಲ್ಲೆಯಿಂದ ಇಲ್ಲಿ ಸ್ಥಳೀಯನಾಗಿ ವರ್ಗಾವಣೆಯಾಗಿ ಈ ಶಾಲೆಗೆ ಜೂನ್ 30ರಂದು ಇಲ್ಲಿ ನಾನು ಹಾಜರಾದೆ. ಆವಾಗ ಶಾಲೆಯ ಸ್ಥಿತಿ ನೋಡಿದಾಗ ಇಲ್ಲಿ ಏನೇನೋ ಒಂದು ಒಳ್ಳೆಯ ಒಂದು ಕೆಲಸವನ್ನು ಮಾಡಬೇಕಂತ ಒಂದು ಯೋಜನೆ ಹಾಕ್ಕೊಂಡು ಸಾರ್ವಜನಿಕರ ಸಹಕಾರ, ಜನಪ್ರತಿನಿಧಿಗಳ ಸಹಕಾರ ಹಾಗೂ ನನ್ನ ಸಹೋದ್ಯೋಗಿಗಳ ನೆರವಿನಿಂದ ಈ ಒಂದು ಯೋಜನೆಯನ್ನು ಇವತ್ತು ಜಿಲ್ಲಾ ಮಟ್ಟದಲ್ಲಿ ಈ ಶಾಲೆ ಗುರುತಿಸಿಕೊಳ್ಳುವಂಥ ಕಾರ್ಯ ಆಗಿದೆ ಅಂದರೆ ನನಗೆ ಹೆಮ್ಮೆ ಅನ್ನಿಸ್ತಿದೆ. ಒಟ್ಟು ನಾವು 4 ಜನ ಇಲ್ಲಿ ಸರ್ಕಾರಿ ಶಾಲೆ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಿದ್ದೇವೆ. ಮೊದಲನೇದಾಗಿ ಭಾಸ್ಕರ್ ಎನ್ ಮಗೇರಿ ಇವರು AGT ಶಿಕ್ಷಕರಾಗಿ ನಮ್ಮ ಶಾಲೆಗೆ 2016ರಲ್ಲಿ ಈ ಶಾಲೆಗೆ ಬಂದರು. ಇವರು ಇಂಗ್ಲಿಷ್ ಶಿಕ್ಷಕರಾಗಿ ನಮ್ಮ ಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ. ಹಾಗೆ ಸಹೋದ್ಯೋಗಿ ಆಗಿರುವಂಥ ಶ್ರೀಮತಿ ಗೀತಾ ಎಸ್ ಮಗೇರಿ ಅವರು ನಮ್ಮ ಶಾಲೆಯಲ್ಲಿ 2014ರಲ್ಲಿ ಪಕ್ಕದ ಇಟಗಿ ಶಾಲೆಯಿಂದ ವರ್ಗಾವಣೆಗೆ ಬಂದು ಈಗ ನಲಿಕಿಲಿ ಜೊತೆಗೆ ಉಳಿದ ಕ್ಲಾಸ್ಗಳ ಪಾಠ ಬೋಧನೆಯನ್ನು ಮಾಡ್ತಿದ್ದಾರೆ. ಹಾಗೆ 2016ರಲ್ಲಿ 200 ವಿಜ್ಞಾನ ಶಿಕ್ಷಕರಾಗಿ ಈ ಶಾಲೆಗೆ ವರ್ಗಾವಣೆಗೆ ಬಂದಿರುವಂಥ ಶ್ರೀಮತಿ ಪಲ್ಲವಿ ಕರ್ವಿ ಅವರು ಈ ಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕರಾಗಿ ವಿಜ್ಞಾನ ವಿಷಯದ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಜನಪ್ರತಿನಿಧಿಗಳ ಸಹಕಾರದಿಂದ ಇಲ್ಲಿ ಸಾಕಷ್ಟು ಕೆಲಸಗಳಾಗಿದೆ. ಒಂದು ಧ್ವಜದ ಕಟ್ಟೆ ನಿರ್ಮಾಣ ಆಗಿದೆ. ಹಾಗೆ ಅಡುಗೆ ಕೋಣೆಗೆ ಪೂರ್ತಿ ಟೈಲ್ಸ್ ವ್ಯವಸ್ಥೆ ಆಗಿದೆ. ಹಾಗೆ ಬಾವಿಯನ್ನು ಆಳಪಡಿಸುವಂತಾಗಿದೆ. ಇನ್ನು ಮುಕ್ತ ಟ್ರಸ್ಟ್ ಹೊನ್ನಾವರ ಇವರು ನಮ್ಮ ಶಾಲೆಗೆ ಅತಿ ಹೆಚ್ಚು ಸಹಕಾರ ಮಾಡಿ ಸುಮಾರು 2.5 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ. ಅವರಿಗೆ ಬೇಕಾಗಿರುವಂಥ ನೋಟ್ಬುಕ್, ಬ್ಯಾಗ್, ಛತ್ರಿ, ಮನೆಗೆ ಬೇಕಾಗಿರುವಂಥ ಅಡುಗೆಯ ಪರಿಕರಗಳನ್ನು ಕೊಡ್ತಾ ಇದ್ದಾರೆ. ಏನಾದರೂ ಅನಾರೋಗ್ಯ ಏನಾದರೂ ಸಮಸ್ಯೆ ಇದ್ದರೆ ವೈದ್ಯಕೀಯ ನೆರವನ್ನು ಸಹ ಕೊಡೋದ್ರ ಜೊತೆಗೆ ಒಬ್ಬ ಶಿಕ್ಷಕರನ್ನು ಗೌರವ ಶಿಕ್ಷಕರಾಗಿ ಇಲ್ಲಿ ನೇಮಕ ಮಾಡಿರ್ತಾರೆ. ಅವರು ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಜ್ಞಾನ,
ಹಾಗೂ ಸ್ಪೋಕನ್ ಇಂಗ್ಲೀಷ್ ಹಾಗೂ ಕಂಪ್ಯೂಟರ್ ಶಿಕ್ಷಣವನ್ನು ಹೇಳ್ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಶಾಲೆಯ ಸುತ್ತಮುತ್ತ ಅವರು ಉತ್ತಮವಾದಂಥ ಕೈತೋಟವನ್ನು ನಿರ್ಮಾಣ ಮಾಡೋದ್ರ ಜೊತೆಗೆ ಈ ಶಾಲೆಯ ಕೀರ್ತಿಗೆ ಅವರು ಭಾಜನರಾಗಿದ್ದಾರೆ ಅನ್ನೋದನ್ನು ನಾನು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೇನೆ. ಹಾಗೆ ಚಿಂತನಾ ಪ್ರಕಾಶ ಚಿತ್ರದುರ್ಗ ಇವರು 18-19ರಲ್ಲಿ ಪರಿಸರ ಮಿತ್ರ ಹಸಿರು ಶಾಲೆಯನ್ನು ಪ್ರಶಸ್ತಿಯನ್ನು ಪಡೆಯೋದ್ರ ಜೊತೆಗೆ ಜಿಲ್ಲೆಯಲ್ಲಿ ಗುರುತಿಸಿಕೊಂಡಿರುವಂಥ ಶಾಲೆ. ಈ ಒಂದು ಅಭಿವೃದ್ಧಿಗೆ ನಮ್ಮ ಇಲಾಖೆಯ CRPಗಳು ಆಗಿರುವಂಥ ಶ್ರೀಯುತ ಶಿವಕುಮಾರ್ ಸರ್, BRC ಕೋಆರ್ಡಿನೇಟ್ ಆಗಿರುವಂಥ ಶ್ರೀಯುತ ಗಣಪತಿ ಗೌಡ ಸರ್, ಹಾಗೂ ನಮ್ಮ ಹಿಂದಿನ BOಗಳಾಗಿರುವಂಥ ಶ್ರೀ DR ನಾಯ್ಕ್ ಸರ್ ಹಾಗೂ ಈಗಿನ BOಗಳಾಗಿರುವಂಥ ಶ್ರೀ VR ನಾಯ್ಕ್ ಸರ್ ಅವರ ಮಾರ್ಗದರ್ಶನ ಹಾಗೂ ಅವರ ಒಂದು ಸಲಹೆ ಸೂಚನೆಗಳಿಂದ ಇವತ್ತು ಈ ಶಾಲೆ ಅತ್ಯುತ್ತಮವಾದಂಥ ಸ್ಥಾನವನ್ನು ಮುಟ್ಟಿದೆ. ಹಾಗೂ ನಮ್ಮ ಶಾಲೆಯ ಗುಣಮಟ್ಟವು ಅತ್ಯುತ್ತಮವಾಗಿದೆ. 99% ಅತ್ಯುತ್ತಮವಾದಂಥ ಗುಣಮಟ್ಟವನ್ನು ಹೊಂದೋದ್ರ ಜೊತೆಗೆ CS ಪರೀಕ್ಷೆಯಲ್ಲಿ A+ ಶಾಲೆಯಾಗಿ ಹೊಮ್ಮಿರುವುದು ನಮಗೆಲ್ಲ ಹೆಮ್ಮೆಯ. 4-5 ವರ್ಷಗಳಿಂದ ವಿದ್ಯಾರ್ಥಿ ಮನೆಗೊಂದು ವಿದ್ಯಾರ್ಥಿಗಂತ ದೇಣಿಗೆಯನ್ನು ದತ್ತು ತೆಗೆದುಕೊಂಡು ಅವರ ಎಲ್ಲ ಖರ್ಚು ವೆಚ್ಚಗಳು ಮತ್ತು ಅವರಿಗೆ ಬೇಕಾದ ಶೈಕ್ಷಣಿಕ ಪರಿಕರಗಳನ್ನು ಒದಗಿಸಿಕೊಡ್ತಾ ಇದ್ದಾರೆ. ಈಗಾಗಲೇ 2011ರಿಂದ ಇಲ್ಲಿವರೆಗೆ 6,85,000 ರೂಪಾಯಿ ವಸ್ತು ರೂಪದ ಅನುದಾನವನ್ನು ತೆಗೆದುಕೊಂಡಿರುತ್ತೇವೆ. ಅದು ಜನಪ್ರತಿನಿಧಿಗಳಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, STMs ಪಾಲಕರಿಂದ ಉತ್ತಮ ಪ್ರತಿನಿಧಿಗಳ ಸಹಕಾರದಿಂದ ಸುಮಾರು 6,81,000 ರೂಪಾಯಿ ಬೆಲೆ ಬಾಳುವ ವಸ್ತುಗಳನ್ನು ದೇಣಿಗೆಯಾಗಿ ಪಡೆದುಕೊಂಡಿರುತ್ತೇವೆ. ಇದು ನಮ್ಮ ಇಲಾಖೆಯನ್ನು ಗುರುತಿಸಿರುವಂಥ ವಿಷಯವಾಗಿದೆ. ಮತ್ತು ನಮ್ಮ ಮೇಲಾಧಿಕಾರಿಗಳು ಇದನ್ನು ಗಮನಕ್ಕೆ ತಂದಿರುವಾಗ ಅವರು ಭಾಳ ಸಂತೋಷಪಟ್ಟಿದ್ದಾರೆ. ಇನ್ನು ಮುಂದಿನ ಶೈಕ್ಷಣಿಕ ವರ್ಷದಿಂದ ನಾವು ನಮ್ಮ ಶಾಲೆಯಲ್ಲಿ ದಾನಿಗಳ ನೆರವಿನಿಂದ ಸ್ಮಾರ್ಟ್ ಕ್ಲಾಸ್ ಅಥವಾ ಪ್ರಾಜೆಕ್ಟ್ ಈ ಒಂದು ವ್ಯವಸ್ಥೆಯನ್ನು ಮಾಡಿ ತಂತ್ರಜ್ಞಾನದ ಮೂಲಕ ವಿದ್ಯಾರ್ಥಿಗಳ ಬೋಧನೆ ಮಾಡುವಂಥ ಒಂದು ಯೋಜನೆ ಹಾಕ್ಕೊಂಡಿದ್ದೇವೆ. ಅದು ಈ ಒಂದು ಯೋಜನೆ ಈಗ ಪ್ರಗತಿಯಲ್ಲಿದೆ ಅನ್ನೋದನ್ನು ತಮಗೆ ತಿಳಿಸಲಿಕ್ಕೆ ನನಗೆ ಸಂತೋಷವೆನಿಸುತ್ತದೆ. ನನ್ನ ಹೆಸರು ಭಾಸ್ಕರ್ ಮುಗೇರ್ ಅಂತ. ನಾನು ಕಳೆದ 3 ವರ್ಷಗಳಿಂದ ಈ ಶಾಲೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನಾನು ಬಂದ ವರ್ಷಗಳಿಂದಲೇ ನಮ್ಮ ಮಕ್ಕಳಲ್ಲಿ ಇಂಗ್ಲೀಷಿನ ಜ್ಞಾನವನ್ನು ವೃದ್ಧಿಗೊಳಿಸೋಕ್ಕೋಸ್ಕರ ನಾನು ನನ್ನ ಕೈಲಾದ ಶಕ್ತಿಯಿಂದ ನಾನು ಹೆಚ್ಚಿನ ರೀತಿಯಲ್ಲಿ ಶ್ರಮವಹಿಸಿ ಕೆಲಸ ಮಾಡ್ತಾ ಇದ್ದೀನಿ. ಮಕ್ಕಳಲ್ಲೂ ಕೂಡ ಇಂಗ್ಲೀಷಿನ ಅಭಿವೃದ್ಧಿ ಆಗ್ತಾ ಇದೆ. ನನ್ನ ಹೆಸರು ಗೀತಾ ಮುಗೇರ್ ಅಂತೇಳಿ. ನಾನು 2014ನೇ ಇಸ್ವಿಯಲ್ಲಿ ಈ ಶಾಲೆಗೆ ವರ್ಗಾವಣೆಯಾಗಿ ಬಂದಿರ್ತೇನೆ. ನಾನು ಈ ಶಾಲೆಗೆ ಬಂದಾಗಲಿಂದ ನಲಿಕಲಿ ವಿಷಯವನ್ನು ತಗೊಳ್ತಾ ಇದ್ದೇನೆ. ನಲಿಕಲಿಯಲ್ಲಿ ಮಕ್ಕಳು ತುಂಬ ಅಭಿವೃದ್ಧಿಯನ್ನು ಹೊಂದಿದ್ದಾರೆ. ಓದುವುದರಲ್ಲಾಗಲಿ, ಬರೆಯುವುದರಲ್ಲಾಗಲಿ, ಹಾಗೆ ಇತರ ಎಲ್ಲ ಚಟುವಟಿಕೆಗಳಲ್ಲೂ ಹೆಚ್ಚಿನ ಅಭಿವೃದ್ಧಿಯನ್ನು ಹೊಂದಿರ್ತಾರೆ. ಇನ್ನೂ ಕೂಡ ಹೆಚ್ಚಿನ ಒಂದು ಶೈಕ್ಷಣಿಕ ಗುಣಮಟ್ಟವನ್ನು ಮಕ್ಕಳಲ್ಲಿ ಕಾಣಬೇಕು ಅನ್ನುವಂಥದ್ದು ನನ್ನ ಆಸೆಯಾಗಿದೆ. ನನಗೆ ಕೈತೋಟದ ವಿಷಯದಲ್ಲಿ ತುಂಬ ಆಸಕ್ತಿ ಇದ್ದು, ನಮ್ಮ ಶಾಲೆಯಲ್ಲಿ ನಾವು ಪ್ರತಿ ವರ್ಷ ಬಿಸಿ ಊಟಕ್ಕೆ ಬೇಕಾಗುವಂಥ ಸಾಮಾನ್ಯ ಅರ್ಧದಷ್ಟು ತರಕಾರಿಯನ್ನು ನಮ್ಮ ಶಾಲೆಯಲ್ಲಿ ನಾವು ಮಕ್ಕಳು ಮತ್ತು ಎಲ್ಲ ಶಿಕ್ಷಕರು ಸೇರಿ ಶಾಲೆಯಲ್ಲೇ ಬೆಳೆದುಕೊಳ್ತಾ ಇದ್ದೇವೆ. ಇದು ನಮಗೆ ತುಂಬ ಸಂತೋಷವನ್ನು ಕೊಡುವಂಥ ಒಂದು ವಿಷಯವಾಗಿದೆ. ನನ್ನ ಹೆಸರು ಶ್ರೀಮತಿ ಪಲ್ಲವಿ ಪಿಕಾರ್ವಿ. ನಾನು ಕಳೆದ 2 ವರ್ಷಗಳಿಂದ ಈ ಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಹಾಗೆ ಮಕ್ಕಳಲ್ಲಿ ವಿಜ್ಞಾನದ ಬಗ್ಗೆ ಆಸಕ್ತಿ, ವೈಜ್ಞಾನಿಕ ಮನೋಭಾವನೆ ಹೆಚ್ಚಾಗಿ ಮೂಡಿಸಲಿಕ್ಕೆ ಅವರಿಗೆ ವೈಜ್ಞಾನಿಕ ಉಪಕರಣಗಳನ್ನು ಮಾಡಿಸುವಲ್ಲಿ ಹೆಚ್ಚಿನ ಪ್ರಯತ್ನ ಮಾಡ್ತಾ ಇದ್ದೇನೆ. ಮುಂದೆ ಕೂಡ ಮಕ್ಕಳಲ್ಲಿ ಆಸಕ್ತಿ ಬೆಳೆಸುವ ಹಾಗೆ ಅಭಿವೃದ್ಧಿ ಪಡಿಸ್ತೇನೆ. ಗಾಳಿ ಬೀಸುವಂತದ್ದು ಅಲ್ವಾ, ನೀರು ಹರಿತಾ ಇರುವಂತದ್ದು, ಇವೆಲ್ಲವೂ ಉದಾಹರಣೆಗಳನ್ನ ಕೊಡ್ಬೋದು. ಹಾಗೆ ಮತ್ತೆ ಯಾವುದೆಲ್ಲ ಉದಾಹರಣೆನ ನೋಡ್ತೀರಿ ನೀವು ನಿತ್ಯ ಮನೆಯಲ್ಲೆಲ್ಲ ನೋಡ್ಬೋದಲ್ಲ, ಹಲವಾರು ಉದಾಹರಣೆ. ಮುಂದಿನ ಶೈಕ್ಷಣಿಕ ವರ್ಷದಿಂದ ನಲಿಕಲೆಗೆ ವಿಶೇಷವಾದಂಥ ಒಂದು ಬಟ್ಟೆಯ ವ್ಯವಸ್ಥೆ ಮಾಡಿಕೊಳ್ಳುವಂಥದ್ದು, ಸಮವಸ್ತ್ರವನ್ನು ಮಾಡಿಕೊಳ್ಳುವಂಥದ್ದು ಹಾಗೂ ಮೇಲಿನ ತರಗತಿಗಳಿಗೆ ವಿದ್ಯಾರ್ಥಿಗಳಿಗೆ ಮೇಲಂಗಿ ಅಂದರೆ ಕೋಟಿನ ವ್ಯವಸ್ಥೆ ಈಗಾಗಲೇ ನಾವು ಚಾಲನೆಯಲ್ಲಿ ಮಾಡಿದ್ದೇವೆ. ಇದು ವಿದ್ಯಾರ್ಥಿಗಳಲ್ಲಿ ಶಿಸ್ತನ್ನು ಕಾಣುವುದರ ಜೊತೆಗೆ ಸಮಾಜದಲ್ಲಿ ಒಂದು ವಿದ್ಯಾರ್ಥಿಗಳಲ್ಲಿ ಶಿಸ್ತನ್ನು ಎತ್ತು ಕಾಣಿಸುವಂಥ ಒಂದು ವ್ಯವಸ್ಥೆ ನಾವು ಮಾಡ್ತಾ ಇದ್ದೇವೆ. ಅಕ್ಷರ ಇದು ಅಕ್ಷರ, ಅಕ್ಷರ ಇದು ಅಕ್ಷರ, ಜ್ಞಾನಲೋಕದ ಪೂರ್ಣಚಂದಿರ, ಜ್ಞಾನಲೋಕದ ಪೂರ್ಣಚಂದಿರ. ತಡೆಯಲಾಗದು ಅದ ಕಲಿಯಲಾಗದು, ಆ ಮಾಯಾಲೋಕದ ಬೆಳಕ ಅರಿತಿರ. ಅಕ್ಷರ ಇದು ಅಕ್ಷರ, ಅಕ್ಷರ ಇದು ಅಕ್ಷರ.
ಕತ್ತಲಲ್ಲಿ ಅಲೆಯುತ್ತಿದ್ದ ಜನಗಳಲ್ಲಿ ಅಂಧಕಾರ ಕವಿದು ಕವಿದು ಕಮರಿಸೋದ ಕಣ್ಣಿನಲ್ಲಿ ಸುಳಿದಿದೆ ಹೊಸ ಮಿಂಚೊಂದು ಬಾಳಲ್ಲಿ ಬೆಳಕು ತಂದು ಅಕ್ಷರ ಇದು ಅಕ್ಷರ ಅಕ್ಷರ ಇದು ಅಕ್ಷರ ಅಕ್ಷರ ಇದು ಅಕ್ಷರ ಜ್ಞಾನಲೋಕದ ಪೂರ್ಣಚಂದಿರ ಜ್ಞಾನಲೋಕದ ಪೂರ್ಣಚಂದಿರ ತಡೆಯಲಾಗದು ಅದ ಕಲಿಯಲಾಗದು ಆ ಮಾಯಾಲೋಕದ ಬೆಳಕ ಅರಿತಿರ ಅಕ್ಷರ ಇದು ಅಕ್ಷರ ಅಕ್ಷರ ಇದು ಅಕ್ಷರ ಅಜ್ಞಾನದ ಕತ್ತಲಲ್ಲಿ ಅಲೆಯುತ್ತಿದ್ದ ಜನಗಳಲ್ಲಿ ಅಂಧಕಾರ ಕವಿದು ಕವಿದು ಕಮರಿಸೋದ ಕಣ್ಣಿನಲ್ಲಿ ಸುಳಿದಿದೆ ಹೊಸ ಮಿಂಚೊಂದು ಬಾಳಲ್ಲಿ ಬೆಳಕು ತಂದು ಶಿಕ್ಷಕರು ಇರ್ತೀವಿ. ನಮ್ಮ ಇವರು ತಾರಾ ಭಟ್ ಅಂತ ಇವರು ಸಹ ಶಿಕ್ಷಕಿಯವರು, ಹಿರಿಯ ಸಹ ಶಿಕ್ಷಕಿ. ಹಾಗೆ ಪದ್ಮಾವತಿ ನಾಯ್ಕ್ ಅಂತ ಇವರು ಕೂಡ ನಮ್ಮ ಶಾಲೆಯ ಸಹ ಶಿಕ್ಷಕಿ. ಹಾಗೆ ಇವರು ಅತಿಥಿ ಶಿಕ್ಷಕರಾಗಿ ಬಂದಂಥವರು ಕುಸುಮಾ ನಾಯ್ಕ್ ಅಂತ ಹೇಳಿ. ಮುಖ್ಯವಾಗಿ ಏನಂತಂದ್ರೆ ಶಾಲೆಗಳಲ್ಲಿ ಎಲ್ಲ ಕ್ರಿಯೆ ನಡಿಬೇಕಂದ್ರೆ ಎಲ್ಲರ ಸಹಕಾರ ಮತ್ತು ಒಂದಾಗಿ ಕೆಲಸ ಮಾಡೋದಕ್ಕೆ ಬಹಳ ಮುಖ್ಯ. ಇವರೆಲ್ಲರ ತುಂಬ ಪರಿಶ್ರಮದಿಂದಾಗಿ ನಾವು ಇದೆಲ್ಲ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ನಾನಂತೂ ಭಾವಿಸ್ಕೊಂಡಿದ್ದೇನೆ. ಆ ರೀತಿಯಲ್ಲಿ ಶಿಕ್ಷಕರ ಹಾಗೂ ನಮ್ಮ ಎಲ್ಲ ಇಲಾಖೆಯ ಎಲ್ಲ ಅಧಿಕಾರಿಗಳ, CRP ಅವರ ಹಾಗೂ ಇವರ ಎಲ್ಲರ ಸಹಕಾರದಿಂದ ನಾವು ಒಂದಿಷ್ಟು ಪ್ರಯತ್ನವನ್ನು ಇಲ್ಲಿ ಮಾಡಿದ್ದೇವೆ ಅಂತ ಹೇಳ್ಕೊಳ್ಲಿಕ್ಕೆ ಬಯಸ್ತೀನಿ. सर्व शिक्षण अभियान उज्ज्वल भविष्य की वरदान सर्व शिक्षण अभियान उज्ज्वल भविष्य की वरदान शिक्षणवे बाळिನ शक्ति दारि तोरुव सुज्ञान दीप्ति शिक्षणवे बाळिನ शक्ति दारि तोरुव सुज्ञान दीप्ति
ಸರ್ವ ಶಿಕ್ಷಣ ಅಭಿಯಾನ ಉಜ್ವಲ ಭವಿಷ್ಯಕ್ಕೆ ವರದಾನ. ಸರ್ವ ಶಿಕ್ಷಣಾಭಿಯಾನ ಉಜ್ವಲ ಭವಿಷ್ಯಕ್ಕೆ ವರದಾನ. ಶಿಕ್ಷಣವೇ ಬಾಳಿನ ಶಕ್ತಿ, ದಾರಿ ತೋರುವ ಸುಜ್ಞಾನ ದೀಪ್ತಿ. ಶಿಕ್ಷಣವೇ ಬಾಳಿನ ಶಕ್ತಿ, ದಾರಿ ತೋರುವ ಸುಜ್ಞಾನ ದೀಪ್ತಿ. ನಲಿ ಕಲಿ ಎಂದೆನ್ನುತ್ತ ಬಾರ ಚೈತನ್ಯ ಚಿಲುಮೆಯ ಹೀರು. ಅಕ್ಷರ ಇದು ಅಕ್ಷರ, ಅಕ್ಷರ ಇದು ಅಕ್ಷರ. ಸರ್ಕಾರಿ ಪ್ರೌಢಶಾಲೆ ಜಿಡಿ, ತಾಲೂಕು ಸಿದ್ದಾಪುರ, ಶಿರ್ಸಿ ಶೈಕ್ಷಣಿಕ ಜಿಲ್ಲೆ, ಉತ್ತರ ಕನ್ನಡ. ಇಲ್ಲಿಯ ಶಿಕ್ಷಕ ವೃಂದ ಕೆ ಮುಲ್ಲಾ ಇವರು ಡ್ರಾಯಿಂಗ್ ಶಿಕ್ಷಕರು, ಅಲ್ಲಿ ಚಂದ್ರಶೇಖರ್ ನಾಯ್ಕ್ ಇವರು ಸಮಾಜ ವಿಜ್ಞಾನ ಶಿಕ್ಷಕರು, ರೇಖಾ MH ವಿಜ್ಞಾನ ಸಹ ಶಿಕ್ಷಕಿ, ವಿಶ್ವನಾಥ್ ಗೌಡ ದೈಹಿಕ ಶಿಕ್ಷಣ ಶಿಕ್ಷಕರು, ನಾನು PR ಭಟ್ ನೃತ್ಯ ಶಿಕ್ಷಕ, ರವಿಕುಮಾರ್ HR ಗಣಿತ ಶಿಕ್ಷಕ ಹಾಗೂ ರಾಧಾಬಾಯಿ ಹಿಂದಿ ಶಿಕ್ಷಕ. ನಮ್ಮ ಶಾಲೆ ಸಿದ್ದಾಪುರ ತಾಲೂಕಿನಿಂದ ಸುಮಾರು 20 ಕಿಲೋಮೀಟರ್ ದೂರದ ಅತ್ಯಂತ ಗುಡ್ಡಗಾಡಿನಿಂದ ಕೂಡಿದಂತಹ ಕುಗ್ರಾಮದ ಪ್ರದೇಶವಾಗಿದೆ. ಈ ಶಾಲೆ 2006ರಲ್ಲಿ ಪ್ರಾರಂಭಗೊಂಡು 2017-18ನೇ ಸಾಲಿಗೆ 10 SSLC ಬ್ಯಾಚ್ಗಳು ಪರೀಕ್ಷೆಯನ್ನು ಬರೆದಿವೆ. ಈ 10 SSLC ಬ್ಯಾಚ್ಗಳಲ್ಲಿ ನಮ್ಮದು 8 ಬ್ಯಾಚು ಶೇಕಡ 100 ಫಲಿತಾಂಶವನ್ನು ಕೊಟ್ಟಿದೆ. ಹಾಗೆ ಕೇವಲ 2 ಬ್ಯಾಚು ಒಬ್ಬೊಬ್ಬ ವಿದ್ಯಾರ್ಥಿ ಅನುತ್ತೀರ್ಣಗೊಂಡು ಶೇಕಡ 97.62 ಫಲಿತಾಂಶ ಕೊಟ್ಟಿದೆ. ನಮ್ಮ ಶಾಲೆ ತುಂಬ ಕುಗ್ರಾಮದಲ್ಲಿದ್ದರೂ ಕೂಡ ಶಾಲೆಗೆ ಅತ್ಯವಶ್ಯವಿರುವಂತಹ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಹೊಂದಿದೆ. ಹಾಗೆ ನಮ್ಮ ಇಲಾಖೆಯ ಸಹಕಾರ ಕೂಡ ನಮಗೆ ತುಂಬ ಚೆನ್ನಾಗಿ ಸಿಗ್ತಾ ಇದೆ. ಇನ್ನು ಮುಂದೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಸಿಗಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಅಕ್ಷರ ಇದು ಅಕ್ಷರ, ಅಕ್ಷರ ಇದು ಅಕ್ಷರ. ಜ್ಞಾನಲೋಕದ ಪೂರ್ಣಚಂದಿರ, ಜ್ಞಾನಲೋಕದ ಪೂರ್ಣಚಂದಿರ. ತಡೆಯಲಾಗದು ಅದ ಕಲಿಯಲಾಗದು, ಆ ಮಾಯಾಲೋಕದ ಬೆಳಕ ಅರಿತಿರ. ಅಕ್ಷರ ಇದು ಅಕ್ಷರ, ಅಕ್ಷರ ಇದು ಅಕ್ಷರ. ನನ್ನ ಹೆಸರು ಗಣಪತಿ ಹಿರಾನಾಯ್ಕ ಅಂತೇಳಿ. ನಾನು ಈ ಶಾಲೆಯ ಮುಖ್ಯಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಕಳೆದ 5 ವರ್ಷಗಳಿಂದ ಈ ಶಾಲೆಯಲ್ಲಿದ್ದೀನಿ. ಅಕ್ಷರ ಇದು ಅಕ್ಷರ, ಅಕ್ಷರ ಇದು ಅಕ್ಷರ. ಜ್ಞಾನಲೋಕದ ಪೂರ್ಣಚಂದಿರ, ಜ್ಞಾನಲೋಕದ
ಪೂರ್ಣಚಂದಿರ ತಡೆಯಲಾಗದು ಅದ ಕಲಿಯಲಾಗದು ಆ ಮಾಯಾಲೋಕದ ಬೆಳಕ ಅರಿತಿರ ಅಕ್ಷರ ಇದು ಅಕ್ಷರ ಅಕ್ಷರ ಇದು ಅಕ್ಷರ. ಇವರ ಹೆಸರು ಶ್ರೀಧರ್ ನಾಯ್ಕ ಅಂತೇಳಿ ನಮ್ಮ ಶಾಲೆಯ ಡಿ ದರ್ಜೆ ನೋಡೋರು. ಕೇವಲ ಡಿ ದರ್ಜೆ ಅಂತಲ್ಲ, ಉತ್ತಮವಾಗಿರ್ತಕ್ಕಂಥ ಕೆಲಸಗಾರರು ಕೂಡ ಅವರು. ಜೊತೆಗೆ ಅವರ ಈ ಶಾಲೆಯ ಪ್ರೀತಿ, ಮಕ್ಕಳೊಂದಿಗೆ ಹೊಂದಾಣಿಕೆ ಹಾಗೂ ನಮ್ಮ ಶಾಲಾ ಸ್ವಚ್ಛತೆ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಕಾಳಜಿ ವಹಿಸ್ತಕ್ಕಂಥವರು. ಅವರು ನಮ್ಮ ಶಾಲೆಗೆ ಅತ್ಯಂತ ಮಹತ್ವವಾದವರು ಕೂಡ ಹೌದು. ಜ್ಞಾನಲೋಕದ ಪೂರ್ಣಚಂದಿರ ಜ್ಞಾನಲೋಕದ ಪೂರ್ಣಚಂದಿರ ತಡೆಯಲಾಗದು ಅದ ಕಲಿಯಲಾಗದು ಆ ಮಾಯಾಲೋಕದ ಬೆಳಕ ಅರಿತಿರ ಅಕ್ಷರ ಇದು ಅಕ್ಷರ ಅಕ್ಷರ ಇದು ಅಕ್ಷರ.